ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಜಯಗೋವಿಂದ ಉಕ್ಕಿನಡ್ಕ ಆಯುರ್ವೇದ. ಇವತ್ತು ನಾವು ಈ ಸ್ಟ್ರೋಕ್ ಅಥವಾ ಪಕ್ಷವಾತ, ಪಕ್ಷಾಘಾತ, ಲಕ್ವ, ಪ್ಯಾರಲಿಸಿಸ್ ಈ ಸಮಸ್ಯೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸ್ಟ್ರೋಕ್ ಅಂದರೆ ಮೆದುಳಿಗೆ ರಕ್ತ ಸಂಚಾರದಲ್ಲಿ ಒಮ್ಮೆಲೆ ವ್ಯತ್ಯಯ ಆದಾಗ, ಕಡಿಮೆ ಆದಾಗ ಅಥವಾ ಸಂಪೂರ್ಣ ನಿಂತಾಗ ಆ ಮೆದುಳಿಂದ ಏನು ಕಂಟ್ರೋಲ್ ಆಗುವಂಥ ಯಾವ ಕೆಲಸಗಳೆಲ್ಲ ನಡೀತದೋ ಅದು ಹಾನಿ ಆಗುವಂಥದ್ದು. ಈಗ ಎಡಭಾಗಕ್ಕೆ ಆದರೆ ಎಡಭಾಗದಿಂದ ಬಲಭಾಗದ ಚಲನೆಗಳನ್ನು, ಮಾತು, ಬೇರೆ ಬೇರೆ ನಮಗೆ ಸಂಬಂಧಪಟ್ಟ ಬೇರೆ ಬೇರೆ ಚಲನೆಗಳನ್ನು ಏನೇನು ಅದು ಹೆಚ್ಚಾಗಿ ಒಂದು ಸೈಡ್ ಫುಲ್ ಫೇಸ್ ಎಲ್ಲ ಒಟ್ಟಿಗೆ ಆಗುವಂಥದ್ದು ಜಾಸ್ತಿ. ಯಾಕೆಂದರೆ ಅದು ಆಗುವಂಥ ಜಾಗ ಆ ರೀತಿ ಇರುವಂಥದ್ದು ಜಾಸ್ತಿ. ಈ ರೀತಿ ತಕ್ಷಣಕ್ಕೆ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಆದಾಗ ಮೆದುಳಿನ ಕೋಶಗಳಿಗೆ ರಕ್ತ ಸಂಚಾರ ನಿಂತ ಕೂಡಲೇ ಮೆದುಳಿನ ಕೋಶ 1 ರಿಂದ 2 ನಿಮಿಷದಲ್ಲಿ ರಕ್ತ ಸಂಚಾರ ಸಂಪೂರ್ಣ ನಿಂತಿದೆ ಅಂದರೆ ಅದು ನಾಶ ಆಗ್ತದೆ. ಹಾಗೆ ಅಂಥ ಸಂದರ್ಭದಲ್ಲಿ ಬರುವಂಥ ಸಮಸ್ಯೆ. ಎಷ್ಟೋ ಜನ ಕೇಳುವಂಥದ್ದು, ನೀವು ಪಕ್ಷವಾತಕ್ಕೆ ಕೊಡೋದ ಅಲ್ಲ ಮೆದುಳಿಗೆ ರಕ್ತನಾಳದಲ್ಲಿ ತಡೆಯಾದ ಕೊಡುವಂಥದ್ದ? ಈ ರೀತಿಯಲ್ಲಿ ಈ ಪಕ್ಷವಾತ ಅಥವಾ ಪಕ್ಷಾಘಾತ, ಪ್ಯಾರಲಿಸಿಸ್, ಸ್ಟ್ರೋಕ್ ಇದು ಮೇಯ್ನ್ ಆಗಿ 2 ಕಾರಣಕ್ಕಾಗ್ತದೆ. ಒಂದು, ಮೆದುಳಿನಲ್ಲಿ ರಕ್ತನಾಳದಲ್ಲಿ ತಡೆಯಾದಾಗ ಅಥವಾ ರಕ್ತನಾಳ ಒಡೆದು ಹೆಮರೇಜ್ ಆದಾಗ. ಹಾಗೆ ಸ್ಟ್ರೋಕ್ ಅಂತ ಹೇಳಿದರೆ ಅದನ್ನು 2 ಇಸ್ಕೀಮಿಕ್ ಮತ್ತೊಂದು ಹೆಮರೇಜಿಕ್ ಅಂತೇಳಿ 2 ವಿಧವಾಗಿ ಹೇಳುವಂಥದ್ದು. ಹಾಗಾಗಿ ಎಲ್ಲ ಸ್ಟ್ರೋಕ್ಗಳು ಆಗುವಂಥದ್ದು ಕಾರಣ ಅದು ಈ ಮೆದುಳಿಗೆ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಆದ್ದರಿಂದಲೇ. ಅಂದರೆ ಇದು ತಕ್ಷಣಕ್ಕಾಗ್ತದೆ. ಈ ಸ್ಟ್ರೋಕಿಂದ ಇನ್ನೊಂದು ಸ್ಪೇಸ್ ಆಕ್ಯುಪೈಯಿಂಗ್ ಲೇಷನ್ ಅಂದರೆ ಮೆದುಳಲ್ಲಿ ಗೆಡ್ಡೆ ಇದ್ದರೆ, ಟಿ ಬಿ ಆದಾಗ, ಗ್ರ್ಯಾನ್ಲೋಮಗಳಿಂದ ಹೆಡ್ ಇಂಜುರಿ ಆದಾಗ ಬರುವಂಥ ಸಮಸ್ಯೆಗಳು. ಹಾಗೆ ಇನ್ನೆಷ್ಟು ಹೈಪಾಕ್ಸಿಕ್ ಬ್ರೈನ್ ಡ್ಯಾಮೇಜ್, ಅದರಲ್ಲಿ 2 ಬದಿಯಲ್ಲಿ ಪ್ಯಾರಲಿಸಿಸ್ ಆಗುವಂಥದ್ದು ಕಾಮನ್ನು, ಒಂದು ಸೈಡಲ್ಲಿ ಆಗುವಂಥದ್ದು ರೇರ್ ಅದರಲ್ಲಿ. ಹಾಗೆ ಈ ರೀತಿ ಬೇರೆ ಬೇರೆ ಇನ್ನಿತರ ಕಾರಣಗಳಿಂದಲೂ ಸ್ಟ್ರೋಕ್ನಂತೆ ಕಾಣುವಂಥ ಪ್ಯಾರಲಿಸಿಸ್ಗಳು ಬರ್ಬೋದು. ಆದರೆ ಸ್ಟ್ರೋಕ್ ಅಂತ ಹೇಳಿದರೆ ಮೇಯ್ನಾಗಿ ಈ 2 ಕಾರಣದಿಂದ ಬರುವಂಥ ಪ್ಯಾರಲಿಸಿಸ್ಗೆ ಹೇಳುವಂಥದ್ದು ಸ್ಟ್ರೋಕ್ ಅಂತ ಹೇಳಿ. ಹಾಗೆ ಇದಕ್ಕೆ ಇನ್ನೂ ಏನು ಎಷ್ಟೋ ಜನರು ಇವತ್ತು ಕೇಳ್ತಾರೆ, ಇದಕ್ಕೆ ತಕ್ಷಣಕ್ಕೆ ಆಯುರ್ವೇದಕ್ಕೆ ಬಂದರೆ ಒಳ್ಳೆಯದ ಅಲ್ಲ ಆಧುನಿಕ ಚಿಕಿತ್ಸೆಯನ್ನು ಪಡಿಬೇಕಾ, ಎಲೋಪತಿ ಚಿಕಿತ್ಸೆಯನ್ನು ಪಡಿಬೇಕಾ ಅಂಥೇಳಿ. ಖಂಡಿತ ಈಗ ಈ ಸ್ಟ್ರೋಕ್ ಆಗಿ ಅದರಲ್ಲಿ ಇಸ್ಕೀಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳದಲ್ಲಿ ತಡೆಯಾಗಿ 1 ಗಂಟೆಯ ಒಳಗಡೆ, ಸ್ಟ್ರೋಕ್ ಆಗಿ 1 ಗಂಟೆಯ ಒಳಗಡೆ ದೊಡ್ಡ ಆಸ್ಪತ್ರೆಗಳಿಗೆ ರೀಚ್ ಆದರೆ, ಅಂದರೆ ಈಗ ಎಲ್ಲೆಲ್ಲಿ ಈ ನ್ಯೂರಾಲಜಿಸ್ಟ್ ವಿತ್ MRI ಇತ್ಯಾದಿ ಫೆಸಿಲಿಟಿಗಳು ಟೀಮಲ್ಲಿ ಟ್ರೀಟ್ ಮಾಡುವಂಥ ದೊಡ್ಡ ಆಸ್ಪತ್ರೆಗಳು ಈಗ ಸಾಕಷ್ಟಿದೆ. ಮೊದಲು ಕಾಸರಗೋಡು ನಂತರ ನಗರಗಳಲ್ಲಿ ಇರಲಿಲ್ಲ, ಇವಾಗ ಕಾಸರಗೋಡಿನಂಥ ನಗರದಲ್ಲಿ ಇದೆ. ಮೊದಲು ಇಲ್ಲಿಂದ ಮಂಗಳೂರಿಗೆ ಹೋಗಬೇಕಾಗಿತ್ತು, ಇವಾಗ ಅಂಥದ್ದು ಅಲ್ಲಲ್ಲಿ ಹತ್ತಿರದ ಸಣ್ಣ ಸಣ್ಣ ನಗರಗಳಲ್ಲಿ ಅಂಥ ವ್ಯವಸ್ಥೆಗಳು ಇವತ್ತು ಬರ್ತಾ ಇದೆ. ಹಾಗಾಗಿ ಈ ಚಿಕಿತ್ಸಾ ಸೌಲಭ್ಯಗಳು ನಮಗೆ ಹತ್ತಿರನೇ ಬರ್ತಾ ಇರುವಂಥದ್ದು ಅದೊಂದು ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಹಳ್ಳಿಯವರಿಗೆ ಬಹಳ ಕಷ್ಟ, ದೂರ ಹೋಗುವಾಗ ಸಮಯ ತುಂಬ ನಷ್ಟ ಆಗ್ತದೆ, ಹಾಗೂ ಅವರಿಗೆ ಅದರಿಂದ ಸಿಗುವಂಥ ಲಾಭ ಕೆಲವೊಮ್ಮೆ ಕಡಿಮೆ ಆಗ್ಬೋದು. ಹಾಗೆ ಈ ಸ್ಟ್ರೋಕ್ ಆದ 1 ಗಂಟೆ ಒಳಗಡೆ ಅಂತಹ ಆಸ್ಪತ್ರೆಗಳಿಗೆ ರೀಚ್ ಆಗಬೇಕು. ಅಲ್ಲಿ ಹೋದಾಗ ಅವರಿಗೆ 1 ಗಂಟೆ ನೆಕ್ಸ್ಟ್ ಟೆಸ್ಟ್ಗಳಿಗೆ ಬೇಕಾಗ್ತದೆ, 1 ರಿಂದ 1.5 ಗಂಟೆ. ಏನಂದರೆ ಅದು ಅವರಿಗೆ ಯೋಗ್ಯ ಹೌದಾ ಅಲ್ವ, ಅದನ್ನು ಹೆಮರೇಜಿಕ್ ಸ್ಟ್ರೋಕಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಸ್ಕೀಮಿಕ್ ಸ್ಟ್ರೋಕ್ ಹೌದು ಅಂತ ಆದರೆ ಅವರಿಗೆ ಬೇರೆ ಬೇರೆ ಅವರ BPಯ ಮಟ್ಟ, ಶುಗರ್ ಕಂಟ್ರೋಲ್, ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್, ಅದು ಫಸ್ಟ್ ಅಟ್ಯಾಕ್ ಅಲ್ಲ ಪದೇ ಪದೇ ಬಂದಂಥ ಅಟ್ಯಾಕ ಅಥವಾ ಇತ್ಯಾದಿ ಹಲವು ಕ್ರೈಟೀರಿಯಾಗಳಿರ್ತದೆ. ಅವರ ಏಜ್ ಪ್ರತಿಯೊಂದು ಇದನ್ನು ನೋಡಿಕೊಂಡು ಅವರು ಅದಕ್ಕೆ ಫಿಟ್ ಅಂತ ಆದರೆ ಅದಕ್ಕೆ ಈ ಇದು ಕ್ಲಾಟನ್ನು ಕರಗಿಸುವಂಥ ಔಷಧಿಯನ್ನು ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಕ್ಲಾಟ್ ಕರಗಿ ಆ ಮೆದುಳಿಗೆ ರಕ್ತ ಸಂಚಾರವನ್ನು ಬಹಳ ಬೇಗನೆ ಹೋಗುವಾಗೆ ಮಾಡ್ಬೋದು. ಇಲ್ಲಿ ಏನಂದರೆ ಆ ಸ್ಟ್ರೋಕ್ ಆದ ಒಡನೆ 2 ಕೋರ್ ಮತ್ತು ಪೆನುಮ್ರಾ ಅಂತೇಳಿ 2 ಬರ್ತದೆ. ಕೋರ್ ಅಂತ ಹೇಳಿದರೆ ರಕ್ತ ಸಂಚಾರ ಪೂರ್ತಿ ನಿಂತಹ ಜಾಗ, ಅದು ತಕ್ಷಣಕ್ಕೆ ಅದು ಅಷ್ಟು ಮೆದುಳಿನ ಕೋಶಗಳು ಸತ್ತು ಹೋಗ್ತದೆ. ಹಾಗೆ ಇನ್ನೊಂದು ಪೆನುಮ್ರಾ ಅಂತ ಹೇಳಿದರೆ ಅದರ ಹೊರಗೆ ರಕ್ತ ಸಂಚಾರ ಎಷ್ಟಿದೆ ಅಂದರೆ ಆ ಮೆದುಳಿನ ಕೋಶಗಳು ಜೀವದಲ್ಲಿರಲಿಕ್ಕೆ ತಕ್ಕಾದರೆ ಅದು ಕೆಲಸ ಮಾಡಲಿಕ್ಕೆ ಬೇಕಾಗುವಷ್ಟು ಇರೋದಿಲ್ಲ. ಇನ್ನೊಂದು ಕಡೆಯಿಂದ ಎಲ್ಲೋ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ, ಬಂದು ಆ ಕೋಶಗಳು ಸಾಯ್ತಾ ಇರ್ತದೆ. ಅಂದರೆ ಇನ್ನೂ ತುಂಬ ಹೊತ್ತು ಅದನ್ನು ಹಾಗೆ ಬಿಟ್ಟರೆ ಆ ಕೋಶಗಳು ಸತ್ತು ಹೋಗಿ
ಆ ಸ್ಟ್ರೋಕಿನ ಗಂಭೀರತೆ ಇನ್ನೂ ಜಾಸ್ತಿ ಆಗ್ಬೋದು. ಹಾಗಾಗಿ ಇದನ್ನು ತಕ್ಷಣಕ್ಕೆ ಹೋದಾಗ ಇಲ್ಲಿ ಟೈಮ್ ಅಂತ ಹೇಳುವಂಥದ್ದು ಬಹಳ ಪ್ರೆಷಿಯಸ್. ತಕ್ಷಣಕ್ಕೆ ಇಂತಹ ನ್ಯೂರೋ ಹಾಸ್ಪಿಟಲ್ಗಳಿಗೆ, ನ್ಯೂರೋ ವ್ಯವಸ್ಥೆ ಇರುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಅದನ್ನು ನೋಡಿ ಆ ಯೋಗ್ಯ ರೋಗಿ ಆಗಿದ್ದರೆ ಅದನ್ನು ಕೊಡ್ತಾರೆ ಹಾಗೂ ಅದರಿಂದ ಹೆಚ್ಚು ಪ್ರಯೋಜನ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಸ್ಟ್ರೋಕ್ ಆದೊಡನೆ ಹೋಗಬೇಕಾದ್ದು ನ್ಯೂರಾಲಜಿಸ್ಟ್ ಹತ್ರ, ದೊಡ್ಡ ಆಸ್ಪತ್ರೆಗಳಿಗೆ. ಹಾಗೆ ಯಾವಾಗ ಆಯುರ್ವೇದ ಚಿಕಿತ್ಸೆ ತಗೊಳ್ಬೋದು? ಹಾಗಿದ್ರೆ ಆಯುರ್ವೇದ ಏನು ಪ್ರಯೋಜನ ಇಲ್ವಾ? ಇಲ್ಲ, ಖಂಡಿತ. ಈಗ ಮೊದಲಿನ ಹಾಗೆ ಸ್ಟ್ರೋಕ್ ಅಟ್ಯಾಕ್ ಆದ ಕೂಡಲೇ ಆಯುರ್ವೇದ ವೈದ್ಯರ ಹತ್ತಿಗೆ ಹೋಗುವಂತಹ ಒಂದು ಸಂದರ್ಭ ಖಂಡಿತ ಈಗ ಇಲ್ಲ. ಯಾಕೆಂತ ಹೇಳಿದರೆ ಆಧುನಿಕ ಚಿಕಿತ್ಸೆಯಲ್ಲಿ ಆ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಅಥವಾ ತಕ್ಷಣಕ್ಕಾಗುವ ಹಾನಿಯನ್ನು ತಡೆಯುವಂಥ ಅನೇಕ ವಿಧಾನಗಳು ಈಗ ಬಂದಿದೆ. ಈಗ ಉದಾಹರಣೆಗೆ ಹೆಮರೇಜಿಕ್ ಸ್ಟ್ರೋಕ್ ಆದರೂ ಕೂಡ, ದೊಡ್ಡ ಹೆಮರೇಜ್ ಅಲ್ಲಾದರೆ ಮೊದಲೆಲ್ಲ ಸರ್ಜರಿಗಳು ಮಾಡ್ತಿದ್ರು, ಇಲ್ಲ ಅಂತಲ್ಲ, ಆ ವ್ಯವಸ್ಥೆಗಳು ಈಗಿನ ಹಂತದಲ್ಲಿ ಇರಲಿಲ್ಲ. ಹಾಗಾಗಿ ಅವರ ಏಜ್ ಬೇರೆಲ್ಲ ಫಿಟ್ ಆಗಿದ್ದರೆ ಈಗ ಹೆಮರೇಜಿಕ್ ಸ್ಟ್ರೋಕ್ ಆದರೂ ಕೆಲವೊಮ್ಮೆ ಅದನ್ನು ಮೆದುಳಿನ ಮೇಲೆ ಅದು ಒತ್ತಡ ಜಾಸ್ತಿ ಬೀಳ್ತಾ ಇದ್ದರೆ ಆ ಕ್ಲಾಟನ್ನು, ಹೆಮೆಟೋಮವನ್ನು ತೆಗೆದು ಮೆದುಳಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿ ಸರಿ ಮಾಡುವಂಥದ್ದು. ಹಾಗೆ ಸ್ಟ್ರೋಕ್ ಆದ ಕೂಡಲೇ ಮೆದುಳಲ್ಲಿ ಪ್ರೆಷರ್ ಹೆಚ್ಚಾಗ್ತದೆ. ಆವಾಗ ಈ ನಮ್ಮ ತಲೆಬುರುಡೆಯ ಎಲುಬನ್ನು ತೆಗೆದು ಅದನ್ನು ಹೊಟ್ಟೆಯೊಳಗೆ ಅದರ ಜೀವದಲ್ಲಿ ಉಳಿಲಿಕ್ಕೆ ಇಟ್ಟು ಎಡಿಮ ಕಡಿಮೆ ಆದ ನಂತರ ಅದನ್ನು ಪುನಃ ಹಾಕುವಂಥದ್ದು. ಅಂದರೆ ಎಡಿಮ ಆದ ಕೂಡಲೇ, ಹಿಗ್ಗಿದ ಕೂಡಲೇ ಬುರುಡೆಯೊಳಗೆ ಜಾಗ ಇರೋದಿಲ್ಲ, ಅದು ಹಿಗ್ಗಿದ ಕೂಡಲೇ ಕೋಶಗಳನ್ನು ಪ್ರೆಸ್ ಮಾಡಿ ಮತ್ತು ಕೂಡ ಸ್ಟ್ರೋಕ್ ಗಂಭೀರ ಆಗ್ತದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಆವಾಗ ವೈದ್ಯರು ಹೇಳ್ಬೋದು, ನಿಮ್ಮ ಈ ಸ್ಕಾಲ್ಪ್ ಅದರಲ್ಲಿ ಸ್ವಲ್ಪ ಅದನ್ನು ತೆಗೆದು ಫ್ರೀ ಮಾಡಿ ನಾವು ಕೊಡ್ತೇವೆ, ಮತ್ತೆ ಪುನಃ ಸ್ವಲ್ಪ ಸಮಯ ಆದ ನಂತರ ಅದನ್ನು ರೀಫಿಟ್ ಮಾಡ್ತೇವೆ. ಇದೆಲ್ಲ ಈಗ ನಡೀತಾ ಇರುವಂಥದ್ದು. ಈ ಚಿಕಿತ್ಸೆಗಳೆಲ್ಲ, ಈ ವಿಧಾನಗಳು ಬೆಟರ್ ಆದ್ದರಿಂದ ಪ್ರಾರಂಭದಲ್ಲಿ ಆಧುನಿಕ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಪಡೆದರೆ ಅದರಲ್ಲಿ ಅವರಿಗೆ ಅತಿ ಕಡಿಮೆ ಹಾನಿಯಿಂದ ಅತಿ ಬೇಗನೆ ಗುಣ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೆ ನಾನು 27 ವರ್ಷ ಆಯಿತು ಈಗ ನಾನು ಪ್ರಾಕ್ಟೀಸ್ ಮಾಡುವಂಥದ್ದು, 28ನೇ ವರ್ಷ ನಡೀತಾ ಇದೆ. ಪ್ರಾರಂಭದ ಒಂದು 6-7 ವರ್ಷಗಳಲ್ಲಿ, 7-8 ವರ್ಷಗಳಲ್ಲಿ ನಮ್ಮ ಇಲ್ಲಿ ಹತ್ತಿರ ಅಂತ ಯಾವುದೇ ಸೌಲಭ್ಯ ಇರಲಿಲ್ಲ. ಬಹುಶಃ 2005-6 ಮಂಗಳೂರಿನಲ್ಲಿ ಈ ವ್ಯವಸ್ಥೆ ಬಂದ ಕೂಡಲೇ ಇಲ್ಲಿ ನಾನು ರೋಗಿಗಳಿಗೆ ಆದ ಕೂಡಲೇ, ಅಟ್ಯಾಕ್ ಆದ ಕೂಡಲೇ ಬರಬೇಡಿ ಅಂತ ಹೇಳುವಂಥದ್ದನ್ನು ಪ್ರಚಾರ ಮಾಡ್ತಾ ಬರೀ ರಿಹ್ಯಾಬಿಲಿಟೇಷನಿಗೆ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾ ಇತ್ತು. ಹಾಗಿದ್ರೆ ಯಾವಾಗ ಆಯುರ್ವೇದ ಚಿಕಿತ್ಸೆಯನ್ನು ಪಡಿಬೇಕು? ಈಗ ಏನು ಸ್ಟ್ರೋಕ್ ಆಯಿತೋ, ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ಹೋಗುವವರೆಗೆ ಆ ಕೋರ್ ಅಂತ ಹೇಳುವಂಥದ್ದು ಬಹಳ ದೊಡ್ಡದು ಆಗಿ ಹೋಗಿದ್ದರೆ ಆ ಚಿಕಿತ್ಸೆ ಪಡೆದರೂ ಕೂಡ ರಿಕವರಿ ಸ್ಲೋ ಇರ್ಬೋದು. ರಿಕವರಿ ಅಲ್ಲಿ ಏನು ಎಮರ್ಜೆನ್ಸಿ ಅದು 1 ವಾರ 2 ವಾರ ನಿಂತು ಫಿಸಿಯೋಥೆರಪಿ ಇತ್ಯಾದಿಗಳನ್ನು ಕೊಟ್ಟಾಗ ಏನು ಅತೀ ಕಡಿಮೆ ಹಾನಿಯಾದವರು ಬಹಳ ಬೇಗನೆ ಗುಣ ಆಗಿ ಬಿಡ್ತಾರೆ. ಅವರು ಬಹಳ ಬೇಗನೆ ನಡೆದಾಡಬಹುದು, ರಿಕವರಿಗಳು ಫಾಸ್ಟಾಗಿ ಬರ್ಬೋದು. ಇನ್ನು ಉಳಿದ ಪೇಷಂಟ್ಗಳು ಏನಂದರೆ ಅವರಿಗೆ ಒಂದು ಆ ಸಮಯಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗದೆಯೋ ಅಥವಾ ಪ್ರಾರಂಭದಲ್ಲಿ ಬರುವಂಥ ಅಟ್ಯಾಕ್ ಅತ್ಯಂತ ಗಂಭೀರ ಅಟ್ಯಾಕ್ ಆಗಿ ಬರ್ತದೆ, ಆವಾಗ ಅವರನ್ನು ತಕ್ಷಣಕ್ಕೆ ಕರ್ಕೊಂಡು ಹೋದರೂ ಅಲ್ಲಿ ಮತ್ತು ಗಂಭೀರ ಆಗೋದನ್ನು ತಡೆದರೂ ಕೂಡ ಅಲ್ಲಿ ತುಂಬ ಆಲ್ರೆಡಿ ಬ್ರೈನಿಗೆ ಡ್ಯಾಮೇಜ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಅವರಿಗೆ ರಿಕವರಿಗಳು ಬಹಳ ಸ್ಲೋ ಇರ್ತದೆ. ಇಲ್ಲಿ ಹೇಗೆ ಅಂದರೆ 10 ರೋಗಿ ಇದ್ದರೆ 10 ರೋಗಿಗಳಿಗೂ ಕೂಡ ಸ್ಟ್ರೋಕಿನ ರೋಗಿಗಳು ಒಂದೇ ರೀತಿ ರಿಕವರಿ ಆಗುವಂಥದ್ದು ಇರುವುದಿಲ್ಲ. ಯಾಕೆಂತ ಹೇಳಿದರೆ ಈ 10 ಜನರಿಗೂ ಕೂಡ ಮೆದುಳಿನ ಆಘಾತಗಳ ಹಾನಿಯ ಪ್ರಮಾಣ ಬೇರೆ ಬೇರೆ ಇರ್ತದೆ. ಒಂದು ಗಾಯ ನಮಗೆ ಕೈಗಾಯಿತು ಅಂತ ಇಟ್ಟುಕೊಳ್ಳಿ, ಪ್ರಾರಂಭದಲ್ಲಿ ಮೇಲೆ ಚರ್ಮಕ್ಕೆ ಮಾತ್ರ ಆದರೆ ಅದು 2-3 ದಿವಸದಲ್ಲಿ ಕೂಡಬಹುದು. ಸ್ವಲ್ಪ ಮತ್ತು ಡೀಪಾಗಿ ಹೋಯಿತು, ಅದು ಸ್ವಲ್ಪ ಕನೆಕ್ಟಿವ್ ಟಿಶ್ಯೂಗಳಿಗೆ ಹೋಯ್ತು ಅಂದರೆ ಸ್ವಲ್ಪ ಇನ್ನೂ ಹೆಚ್ಚು ದಿವಸ ತಗೊಳ್ಬೋದು, ಫ್ಯಾಟಲ್ಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ನಂತರ ಹೋಗಿ ಮಸಲುಗಳಿಗೆ ಹೋಯಿತು, ಅಲ್ಲಿ ಅದನ್ನೆಲ್ಲ ಹೊಲಿದು ಅದರಲ್ಲಿ ಹೆಚ್ಚು ಕೆಲಸ ಮಾಡಿ ಅದನ್ನು ಮಾಡಬೇಕಾಗ್ಬೋದು, ದಿನಗಳು ಜಾಸ್ತಿ ತಗೊಳ್ಬೋದು. ಎಲುಬಿನವರೆಗೆ ಹೋಯಿತು, ರಕ್ತನಾಳಗಳಿಗೆ ಹಾನಿಯಾಯಿತು. ಎಲ್ಲ ಗಾಯಗಳು ಒಂದೇ ರೀತಿ ಹೇಗಿರೋದಿಲ್ವೋ ಹಾಗೆ ಮೆದುಳಿಗೆ ಆದಂಥ ಹಾನಿಗಳು ಸ್ಟ್ರೋಕ್ ಅಂತ ಹೇಳುವಂಥದ್ದು ಒಂದು ಹೆಸರು ಮಾತ್ರ. ಅಲ್ಲಿ ಆ ಸ್ಟ್ರೋಕಿಂದಾಗಿ ಆಗುವಂಥ ಹಾನಿ ಮೆದುಳಿಗೆ ವ್ಯಕ್ತಿಯಿಂದ ವ್ಯಕ್ತಿಗೆ, ರೋಗಿಯಿಂದ ರೋಗಿಗೆ ಅದು ಬಹಳಷ್ಟು ಭಿನ್ನ ಆಗಿರ್ಬೋದು. ಹಾಗೆ ಅದರಲ್ಲಿ ಈ ಆರ್ಟ್ರಿಗಳಿಗೆ ಹಾಗೆ ಆ್ಯಂಟೀರಿಯರ್ ಸೆರೆಬ್ರಲ್ ಆರ್ಟ್ರಿ, ಮಿಡ್ಲ್ ಸೆರೆಬ್ರಲ್ ಆರ್ಟ್ರಿ, ಪೋಸ್ಟೀರಿಯರ್ ಸೆರೆಬ್ರಲ್ ಆರ್ಟ್ರಿ. ಅದರಲ್ಲಿ ಈಗ ಮಿಡ್ಲ್ ಸೆರೆಬ್ರಲ್ ಆರ್ಟ್ರಿ ಆದರೆ ನಮ್ಮ ಕಾಲಿಗೆ ಬಲ ಜಾಸ್ತಿ ಹೋಗ್ತದೆ, ಕೈಗೆ ಸ್ವಲ್ಪ ಬಲ ಅಷ್ಟು ಹೋಗದೇ ಇರ್ಬೋದು. ಸ್ವಲ್ಪ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಇದು ಸೆರೆಬ್ರಲ್ ಆರ್ಟ್ರಿಯಲ್ಲಿ ಆದರೆ ಕೈಗೆ ಹೆಚ್ಚು ಬಲ ಹೋಗ್ತದೆ, ಕಾಲಿಗೆ ಅಷ್ಟು ಬಲ ಹೋಗದೇ ಇರ್ಬೋದು.
ಪೋಸ್ಟೀರಿಯರ್ ಸೆರೆಬ್ರಲ್ ಆರ್ಟರಿ ಹಿಂಬದಿಗೆ ನಮ್ಮ ಬ್ಯಾಲೆನ್ಸನ್ನು ಇದು ಮಾಡುವಂಥದ್ದು, ಅವರಿಗೆ ಎರಡೆರಡಾಗಿ ಕಾಣುವಂಥದ್ದು, ಕೈಗೆ ಬಲ ಎಲ್ಲ ಇರ್ಬೋದು, ಆದರೆ ಎದ್ದು ನಿಲ್ಲುವಾಗ ಅಡ್ಡ ಬಿದ್ದ ಹಾಗೆ, ಎದ್ದು ನಿಲ್ಲಕ್ಕೆ ಬ್ಯಾಲೆನ್ಸ್ ಇಲ್ಲದೆ ಇರುವಂಥದ್ದು. ಈ ರೀತಿ ಈ ಮೆದುಳಿನ ಯಾವ ಭಾಗದಲ್ಲಿ, ಅದೇ ಇಲ್ಲಿ ಆದರೆ ನೆನಪಿನ ಶಕ್ತಿಯಲ್ಲಿ ವ್ಯತ್ಯಾಸ ಆಗ್ಬೋದು, ಎದುರಲ್ಲಾದಾಗಲೂ ನೆನಪಿನ ಶಕ್ತಿಗೆ ತೊಂದರೆ ಆಗ್ಬೋದು. ಹೀಗೆ ಒಂದೊಂದು ಜಾಗದ ಯಾವ ಆರ್ಟ್ರಿಗಳಲ್ಲಿ ಬ್ಲಾಕ್ ಅಥವಾ ಹೆಮರೇಜ್ ಇದೆ, ಯಾವ ಏರಿಯಾದಲ್ಲಿದೆ, ಹಾಗೆ ಎಲ್ಲ ಸಮೂಹಗಳು ಒಟ್ಟಿಗೆ ಹೋಗುವಂಥ ಕೊರೋನಾ ರೇಡಿಯಾಟ ಅಂತ ಹೇಳಿರ್ತದೆ. ಅದು ಎಲ್ಲ ಸಮೂಹದ ನರಗಳನ್ನು ತಗೊಂಡು ಹೋಗುವಂಥದ್ದು. ಆ ಏರಿಯಾದಲ್ಲಾಗಿಟ್ಟರೆ ಅದು ಸಣ್ಣ ಸ್ಟ್ರೋಕ್ ಆದರೂ ಕೆಲವೊಮ್ಮೆ ಗಂಭೀರ ಆದಂಥ ಪರಿಣಾಮ ಬೀಳ್ಬೋದು. ಹಾಗೆ ಪಾನ್ಸಲ್ಲಿರ್ಬೋದು ಅಥವಾ ತಲೆಮಸಲ್ಲಿರ್ಬೋದು. ಇಲ್ಲೆಲ್ಲ ಆದಾಗ ಕೆಲವೊಮ್ಮೆ ಅದರ ಆ ಹಾನಿಯಾದಂಥ ಜಾಗಗಳು ವೈಟಲ್ ಏರಿಯಾದಲ್ಲಿದ್ದರೆ ಕೆಲವೊಮ್ಮೆ ಕಾಣಲಿಕ್ಕೆ ಸಣ್ಣ ಲೀಷನ್ ಇರ್ಬೋದು, ಸಣ್ಣ ಅಟ್ಯಾಕ್ ಇರ್ಬೋದು ನೋಡುವಾಗ ನಮ್ಮ MRIಯಲ್ಲೆಲ್ಲ, ಬಟ್ ಅದು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡ್ಬೋದು. ಹಾಗಾಗಿ ಈ ಸ್ಟ್ರೋಕ್ ಅಂತ ಹೇಳುವಂಥದ್ದು ಎಲ್ಲ ರೋಗಿಗಳಿಗೆ ಒಂದೇ ರೀತಿಯಾಗಿ ಇರೋದಿಲ್ಲ. ಹಾಗೆ ಆಧುನಿಕ ಚಿಕಿತ್ಸೆಯನ್ನೆಲ್ಲ ಎಮರ್ಜೆನ್ಸಿಗೆ ಪಡೆಯಿತು ಸ್ಟೇಬಲ್ ಆದ ನಂತರ ಮತ್ತೆ ಕೂಡ ರಿಕವರಿ ಎಷ್ಟು ಕಾಣ್ತಾ ಇಲ್ಲ ಅಂದರೆ ಖಂಡಿತ ಆಯುರ್ವೇದ ಚಿಕಿತ್ಸೆಗೆ ಬರಬೇಕು. ಇಲ್ಲಿ ಬಂದಾಗ ನಾವು ಅವರಿಗೆ ನಸ್ಯಗಳು, ಮಸಾಜುಗಳು, ಧಾರೆಗಳು, ಲೇಪಗಳು ಎಲ್ಲ ಕೊಡ್ತೇವೆ. ಫಿಸಿಯೋಥೆರಪಿಯನ್ನು ನಾವು ಕೊಡ್ತೇವೆ. ಇದನ್ನೆಲ್ಲ ಮಾಡಿದಾಗ ಹೆಚ್ಚಿಗೆ ಬೆನಿಫಿಟ್ ಏನಾಗ್ತದೆ ಅಂದರೆ ನಸ್ಯಗಳನ್ನು ಹಾಕಿದಾಗ ಬ್ರೈನನ್ನು ನೇರ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಮಸಾಜ್ಗಳನ್ನು ಮಾಡುವಾಗ ಪ್ರತಿ ನರ್ವ್ ಎಂಡಿಂಗ್ಗಳು, ನಮಗೆ ಇಲ್ಲಿ ಹೀಗೆ ಚಿವುಟಿದ್ರೆ ಅದು ಇಲ್ಲಿ ನೋವಾಗೋದಲ್ಲ, ಇಲ್ಲಿಂದ ಫೀಲ್ ಆಗೋದು. ಆ ರೀತಿ ನಾವು ಇಲ್ಲಿ ಮಸಾಜ್ ಮಾಡಿದರೆ ಇಲ್ಲಿಂದ ಸ್ಟಿಮ್ಯುಲೇಟ್ ಆಗುವಂಥದ್ದು ಬ್ರೈನ್ ಸೆಂಟ್ರನ್ನು ಪೆರಿಫೆರಲ್ಲಿ ನಾವು ಅದನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಲೇಪಗಳ ಮೂಲಕ ಕೆಲವು ಈ ನ್ಯೂರೋಪ್ರೊಟೆಕ್ಟಿವ್ ಮಾಲಿಕ್ಯೂಲ್ಗಳು ಅಬ್ಸಾರ್ಬ್ ಆಗುವುದು, ಜೊತೆಯಲ್ಲಿ ಅದೊಂದು ಇರಿಟೆಂಟ್ಗಳಾಗಿರ್ತದೆ ನಾವು ಹಾಕುವಂಥದ್ದು. ಪುನಃ ನರ್ವ್ ಎಂಡಿಂಗ್ಗಳನ್ನು ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತದೆ. ಮತ್ತು ನಾವು ಕೊಡುವಂಥ ಧಾರೆಗಳು ಅವರ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥದ್ದು, ನಿದ್ದೆ ಚೆನ್ನಾಗಿ ಬರುವ ಹಾಗೆ ಮಾಡುವಂಥದ್ದು, ಫಿಸಿಯೋಥೆರಪಿಗಳು, ಇದೆಲ್ಲ ನಾವು ಬರೀ ಫಿಸಿಯೋಥೆರಪಿ ಮಾಡೋದ್ರಿಂದ ಈ ರೀತಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಅದಕ್ಕೆ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ ಖಂಡಿತ. ಹಾಗಾಗಿ ಈ ಏನು ಚಿಕಿತ್ಸೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆದ ನಂತರ ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು. ಹಾಗೆ ಆಯುರ್ವೇದ ಚಿಕಿತ್ಸೆ ತಗೊಳ್ಳುವಾಗ ಯಾವುದೇ ಆಧುನಿಕ ಔಷಧಿಗಳು, ಈ ಉದಾಹರಣೆಗೆ ಇಸ್ಕಿಮಿಕ್ ಸ್ಟ್ರೋಕ್ ಆದರೆ ಅಲ್ಲಿ ಆ್ಯಂಟಿಪ್ಲೇಟ್ಲೆಟ್ ಡ್ರಗ್ಗಳು, ರಕ್ತವನ್ನು ತೆಳು ಮಾಡುವಂಥದ್ದು. BP ಇದ್ದರೆ BPಗೆ ಔಷಧಿಗಳು, ಇದು ಶುಗರ್ ಇದ್ದರೆ ಶುಗರ್ನ ಔಷಧಿಗಳು, ಇದೇನೆಲ್ಲ ಇರ್ತದೆ. ಅದನ್ನು ನಾವು ಯಾವುದನ್ನು ಚೇಂಜ್ ಮಾಡಲಿಕ್ಕೆ ಇರೋದಿಲ್ಲ. ಅದನ್ನೆಲ್ಲ ಜೊತೆಯಲ್ಲಿ ಕೊಡ್ತಾ ಅದರ ಜೊತೆಯಲ್ಲಿ ಕೆಲವೊಂದು ಈ ನಾವು ಮೇಧ್ಯ ದ್ರವ್ಯಗಳು ಅಂತ ಹೇಳ್ತೇವೆ, ಕೆಲವೊಂದು ಈ ಬ್ರೈನಿಗೆ ಸ್ವಲ್ಪ ಈ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟಿಂದ ಆ್ಯಂಟಿ ಇನ್ಫ್ಲಮೇಟ್ರಿ, ಇಮ್ಯುನೋಮಾಡ್ಯುಲೇಟರಿ ಎಫೆಕ್ಟ್ ಸಿಗುವಂತಹ ಕೆಲವೊಂದು ಮೂಲಿಕೆಗಳನ್ನು ನಮ್ಮಲ್ಲಿ ಅದು ನಾವು ಕೊಡುವಂಥ ಎಲ್ಲ ಕಷಾಯಗಳು ಅದೇ ರೀತಿಯಲ್ಲಿ ವರ್ಕ್ ಆಗ್ತದೆ. ಹಾಗಾಗಿ ಅದು ಆ ರಿಹ್ಯಾಬಿಲಿಟೇಷನ್ ಚಿಕಿತ್ಸೆ ನಡೀತಾ ಇರಬೇಕಿದ್ರೆ ಆ ರಿಕವರಿ ಸ್ವಲ್ಪ ಫಾಸ್ಟಾಗಿ ಬರಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಹಾಗಾಗಿ ಒಮ್ಮೆ ಸ್ಟೇಬಲ್ ಆದೊಡನೆ ರಿಕವರಿ ಸ್ಪೀಡಾಗಿ ಆಗ್ತಾ ಇಲ್ಲ, ಈ ಏನು ಪ್ಯಾರಾಲಿಸಿಸ್ ಆಯಿತೋ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇಲ್ಲ ಅಂದರೆ ಖಂಡಿತ ಅವರು ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯಬಹುದು. ಈವನ್ ಉಕ್ಕಿನಡಕದಲ್ಲಿ ನಾವು ಇದನ್ನು ಬಹಳ ವರ್ಷದಿಂದ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಈ ಮೊದಲು ಅಕ್ಯೂಟ್ ಸ್ಟ್ರೋಕ್ ವಿತ್ ರಿಹ್ಯಾಬಿಲಿಟೇಷನ್ ಮಾಡ್ತಾ ಇತ್ತು. ಈಗ ನಾವು ಖಂಡಿತ ಅಕ್ಯೂಟ್ ಸ್ಟ್ರೋಕನ್ನು ಮ್ಯಾನೇಜ್ ಮಾಡೋದಿಲ್ಲ ಅಂತಲ್ಲ, ಆದರೆ ಖಂಡಿತ ಅಕ್ಯೂಟ್ ಸ್ಟ್ರೋಕ್ನವರು ಇವತ್ತು ಸ್ಟೇಬಲ್ ಆಗುವ ತನಕ ಆಧುನಿಕ ಚಿಕಿತ್ಸೆಯನ್ನು ಪಡೆಯುವಂಥದ್ದೇ ಒಳ್ಳೆಯದು. ನಂತರ ರಿಕವರಿ ಆಗುವಂಥದ್ದು ಸ್ಲೋ ಅಂತ ಕಂಡ್ರೆ ತಕ್ಷಣ, ಈಗ ಎಷ್ಟೋ ಕಡೆ ಮೊದಲೆಲ್ಲ ನಮ್ಮಲ್ಲಿ ಆಧುನಿಕ ವೈದ್ಯರು ಅಲ್ಲೇನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಯಿತು ಹೋಗಿ ಅಂತೇಳಿ ಕಳಿಸ್ತಾ ಇದ್ರು. ಈಗ ಕೆಲವು ವರ್ಷಗಳಿಂದ ಏನು ಕೆಲವೊಂದು ಮಾಹಿತಿ ಕೊರತೆಯಿಂದಲೂ ಇರ್ಬೋದು, ಆಯುರ್ವೇದ ತಗೊಂಡ್ಬೇಡಿ, ಆಯುರ್ವೇದ ಜೊತೆಯಲ್ಲಿ ತಗೊಳ್ಬಾರ್ದು, ಹೀಗೆ ಹೇಳುವಂಥ ಒಂದು ಪರಂಪರೆ ಬೆಳೆದಿದೆ. ಬಟ್ ಅದು ಖಂಡಿತ ತಪ್ಪು. ಆಯುರ್ವೇದ ಚಿಕಿತ್ಸೆಯನ್ನು ಜೊತೆಯಲ್ಲಿ ಮಾಡೋದ್ರಿಂದ ಪರಿಣಾಮ ಚೆನ್ನಾಗಿ ಸಿಗ್ತದೆ. ರಿಕವರಿ ಕೂಡ ಎಷ್ಟೋ ಫಾಸ್ಟಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗ್ತದೆ. ಇನ್ನೂ ಹೆಚ್ಚು ಉದಾಹರಣೆ ಹೇಳಬೇಕಿದ್ರೆ, ಸ್ಟ್ರೋಕ್ ಆಗಿ 1 ವರ್ಷದ ನಂತರ ನಡೀಲಿಕ್ಕಾಗದವರು, 2-3 ವರ್ಷದ ನಂತರ ನಡೀಲಿಕ್ಕಾಗದವರು, 4 ವರ್ಷದ ನಂತರ ಮಾತು ಬರದವರು, ಇಂಥ ರೋಗಿಗಳು ಕೂಡ ಆಯುರ್ವೇದ ಚಿಕಿತ್ಸೆಗೆ ನಮ್ಮಲ್ಲಿ ಬಂದ ನಂತರ ಬೆಟರ್ ಆಗಿ ಹೋದಂಥ ಎಷ್ಟು ಉದಾಹರಣೆಗಳು ನಮ್ಮಲ್ಲಿ ಇದೆ. ಅಂದರೆ ಈ ನ್ಯೂರೋಪ್ಲಾಸ್ಟಿಸಿಟಿ ಏನು ಈ ಮೆದುಳಿನ ಕೋಶಗಳು ಹಾನಿಯಾಗಿ ಅವರ ಚೇಷ್ಟೆ ಅಂದರೆ ಕೆಲಸಗಳಿಗೆ ಹಾನಿಯಾಯಿತು, ಅದನ್ನು ಬೇರೆ ಉಳಿದ ಕೋಶಗಳಿಂದ ಅದನ್ನು ಎಜುವಿನೇಟ್ ಮಾಡುವಂಥ ಅಥವಾ ಅದರಿಂದ ಪುನಃ
ಅದನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಚಿಕಿತ್ಸೆ ಅದು ಆಯುರ್ವೇದದಲ್ಲಿ ಬಹಳ ಚೆನ್ನಾಗಾಗ್ತದೆ. ಹಾಗಾಗಿ ಪೋಸ್ಟ್ ಎಮರ್ಜೆನ್ಸಿ, ಪೋಸ್ಟ್ ಅಕ್ಯೂಟ್ ಕೇರನ್ನು ಆದ ನಂತರ ಈ ರಿಹ್ಯಾಬಿಲಿಟೇಷನ್ ಚಿಕಿತ್ಸೆಗೆ ಖಂಡಿತ ಆಯುರ್ವೇದ ಚಿಕಿತ್ಸೆ ತಗೊಳ್ಳುವಂಥದ್ದು ಒಳ್ಳೆಯದು. ಅದು ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಪಡೆಯುವಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಈ ಸ್ಟ್ರೋಕಿನ ಚಿಕಿತ್ಸೆ ಅಂದರೆ ಕೇವಲ ಒಂದು ಕಷಾಯಗಳನ್ನು ನುಂಗುವುದೆಲ್ಲ ಮಾತ್ರ ಅಲ್ಲ, ಅದನ್ನು ಈ ಸ್ಟಿಮ್ಯುಲೇಟ್ ಮಾಡ್ತಾ, ಅದಕ್ಕೆ ಟ್ರೈನಿಂಗ್ ಕೊಡ್ತಾ, ಅದನ್ನು ನಿರಂತರ, ಈಗ ನಾವು ಆಯುರ್ವೇದದಲ್ಲಿ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಅದು ಸಂಜೆವರೆಗೆ ಬೇರೆ ಬೇರೆ ಸಿಟ್ಟಿಂಗ್ನಲ್ಲಿ ನಡೀತಾ ಇರ್ತದೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ರೋಗಿಗೆ ಪ್ರಯೋಜನವೂ ಕೂಡ ಬೇಗ ಸಿಗ್ತದೆ. ಹಾಗಾಗಿ ಸ್ಟ್ರೋಕ್ ಬಂದಾಗ ತಕ್ಷಣಕ್ಕೆ ಖಂಡಿತ ಆಧುನಿಕ ಚಿಕಿತ್ಸೆಯನ್ನು ಪಡೆಯಿರಿ. ಆಧುನಿಕ ಚಿಕಿತ್ಸೆ ತಗೊಂಡು ಸ್ಟೇಬಲ್ ಆದ ನಂತರ ಅಲ್ಲಿ ಏನು ಮತ್ತೆ ಹಾನಿಯಾಗುವುದನ್ನು ತಡೆಯುವ ಚಿಕಿತ್ಸೆ ಆಯಿತೋ ಅವರ ಔಷಧಿಯನ್ನು ಮುಂದುವರಿಸಬೇಕು, ಅವರ ಕನ್ಸಲ್ಟೇಷನನ್ನು ಮುಂದುವರಿಸಬೇಕು. ಅದರ ಮಧ್ಯದಲ್ಲಿ ರಿಹ್ಯಾಬಿಲಿಟೇಷನ್ಗೋಸ್ಕರ ಆಯುರ್ವೇದ ಚಿಕಿತ್ಸೆಯನ್ನು ಕೆಲವೊಂದು ಗಂಭೀರ ಸಮಸ್ಯೆ ಇರುವಲ್ಲಿ ಸ್ವಲ್ಪ ದೀರ್ಘ ಸಮಯ ಬೇಕಾಗುವುದು, ಕೆಲವು ರೋಗಿಗಳಲ್ಲಿ ಕಡಿಮೆ ದಿನಗಳಲ್ಲಿ ಬಹಳ ಚೆನ್ನಾಗಿ ರಿಕವರಿ ಬರ್ಬೋದು. ಹಾಗಾಗಿ ಸ್ಟ್ರೋಕ್ ಅಂದರೆ ಅದು ಪಕ್ಷವಾತ, ಸ್ಟ್ರೋಕ್, ರಕ್ತ ತಡೆಯಲ್ಲೇ ಬರುವಂಥದ್ದು, ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಗಿ ಬರುವಂಥದ್ದು, ಅದನ್ನು ಮಾತ್ರ ಸ್ಟ್ರೋಕ್ ಅಂತ ಹೇಳುವಂಥದ್ದು. ಹಾಗೆ ಸ್ಟ್ರೋಕ್ನ ಹಾಗೆ ಕಾಣುವಂಥ ಇತರ ಪಕ್ಷವಾತದಂತೆ ಕಾಣುವಂಥದ್ದು ಟ್ಯೂಮರ್ ಆಗಿಯೋ ಅಥವಾ ಟ್ಯೂಬರ್ಕ್ಲೋಸಿಸ್ನ ಗ್ರ್ಯಾನ್ಯುಲೋಮ ಇದ್ದು ಬರುವಂಥದ್ದು, ಅದನ್ನು ಸ್ಟ್ರೋಕ್ ಅಂತ ಹೇಳೋದಿಲ್ಲ, ಅದನ್ನು ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ಸ್ ಅಂತ ಹೇಳುವಂಥದ್ದು. ಹಾಗೆ ಇನ್ನು ಕೆಲವು ಸಂದರ್ಭದಲ್ಲಿ ಬರುವಂಥದ್ದು, ಈಗ ಪೊಟ್ಯಾಷಿಯಂ ರಿಕರೆಂಟ್ ಕಡಿಮೆ ಆಗುವಂಥದ್ದು ಇರ್ತದೆ, ಅವರಿಗೆ ಎರಡು ಸೈಡ್ ಆವಾಗ ಪ್ಯಾರಾಲಿಸಿಸ್ ಥರ ಬರ್ತದೆ, ಅದು ಸಮಸ್ಯೆ ಬೇರೆ ಇರ್ತದೆ. ಹಾಗೆ ಅದರ ಪ್ಯಾರಾಲಿಸಿಸ್ ಬಂದು ಅದೇ ರೀತಿ ಕಾಣುವಂಥ ಎಲ್ಲ ರೋಗಗಳು ಸ್ಟ್ರೋಕ್ ಆಗಿರುವುದಿಲ್ಲ. ಹಾಗಾಗಿ ಸ್ಟ್ರೋಕ್ ಬಂದೊಡನೆ ತಕ್ಷಣಕ್ಕೆ ಬರುವಂಥ ಸಮಸ್ಯೆ ಇದು. ಸ್ಟ್ರೋಕ್ ಅಂತ ಹೇಳಿದರೆ ಅದು ನಿಧಾನಕ್ಕೆ ಬಲ ಹೋಗುವಂಥದ್ದಲ್ಲ, ಎಲ್ಲ ಸರಿ ಇದ್ದ ಒಬ್ಬನೇ ಒಂದೇ ಬಾರಿಗೆ ತಕ್ಷಣಕ್ಕೆ ಬಲ ಹೋಗುವಂಥದ್ದಲ್ಲಿ ಒಂದೇ ಸಾರಿಗೆ ರಕ್ತನಾಳ ದಲ್ಲಿ ತಡೆ ಆಗುವಂಥದ್ದು ಬಂದಾಗ ತಕ್ಷಣ ನಿಮ್ಮ ಹತ್ತಿರದ ನ್ಯೂರೋ ವ್ಯವಸ್ಥೆ ಇರುವಂಥ ನ್ಯೂರೋ ಹಾಸ್ಪಿಟಲ್, ಎಲ್ಲಿ MRI, CT ಸ್ಕ್ಯಾನ್ ಇತ್ಯಾದಿಗಳಿದೆಯೋ, ಎಲ್ಲಿ ನ್ಯೂರಾಲಜಿಸ್ಟ್ಗಳು ಮತ್ತು ಅದು ಅವರಿಗೆ ಜೊತೆಯಲ್ಲಿ ಕಾರ್ಡಿಯಾಲಜಿಸ್ಟ್ಗಳು ಇತ್ಯಾದಿ ಫಿಟ್ನೆಸ್ಸಿಗೆ ಬೇಕಾಗುವಂಥ ಎಲ್ಲ ಇಂಥ ಒಂದು ದೊಡ್ಡ ಆಸ್ಪತ್ರೆಗಳಿಗೆ ಎಷ್ಟು ಕಡಿಮೆ ಅವಧಿಯಲ್ಲಿ ರೀಚ್ ಆಗಲಿಕ್ಕಾಗ್ತದೋ ಅಷ್ಟು ಕಡಿಮೆ ಅವಧಿಯಲ್ಲಿ ರೀಚ್ ಆಗಬೇಕು. ಬಹುಶಃ ಇದು ಅನೇಕ ಜನರಿಗೆ ಈ ಮಾಹಿತಿ ಪ್ರಯೋಜನ ಆಗ್ತದೆ ಅಂತ ಭಾವಿಸ್ತೇನೆ. ನಮಸ್ಕಾರ.